ಖ್ಯಾತ ವಾಗ್ಮಿ ಅಮೋಘ ಲೀಲಾ ಅವರು ಬೀದರ್ ನಗರ ಹೊರವಲಯದ ಜಗನ್ನಾಥ ಮಂದಿರದಲ್ಲಿ ಮೇ 18 ಹಾಗೂ 19ರಂದು ಕಾರ್ಯಕ್ರಮ ನಡೆಸಿಕೊಡುವರು ಎಂದು ವಿಶ್ವ ಹಿಂದೂ ಪರಿಷತ್ ಕೇಂದ್ರೀಯ ಅಧಿಕಾರಿ ರಾಮಕೃಷ್ಣನ್ ಸಾಳಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಮೇ 18ರಂದು ಮಧ್ಯಾಹ್ನ 12ಕ್ಕೆ ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಶಹಾಪುರ್ ಗೇಟ್ ಸಮೀಪ ಅವರನ್ನು ಸ್ವಾಗತ ಮಾಡಲಾಗುವುದು. ಅನಂತರ ಬೈಕ್ ರ್ಯಾಲಿ ಮೂಲಕ ಜಗನ್ನಾಥ ಮಂದಿರದ ತನಕ ಕರೆದೊಯ್ಯಲಾಗುವುದು. ನಗರದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಚಿಕ್ಕಪೇಟೆ ಸಮೀಪ ಮಂದಿರದವರೆಗೆ ಬೈಕ್ ರ್ಯಾಲಿ ಜರುಗಲಿದೆ ಎಂದು ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ. ಅಂದು ಸಂಜೆ 6:30ಕ್ಕೆ ಕಥಾ ಕೀರ್ತನ, ಆರತಿ, ರಾತ್ರಿ 8ಕ್ಕೆ ಮಹಾಪ್ರಸಾದ ವಿತರಿಸಲಾಗುವುದು. ಮೇ 19ರಂದು ಬೆಳಗ್ಗೆ 5ಕ್ಕೆ ಮಂಗಲ ಆರತಿ, ಬೆಳಗ್ಗೆ 5:30ರಿಂದ 7:30 ತನಕ ಜಪಯಜ್ಞ, ಬೆಳಗ್ಗೆ 8:30ರಿಂದ 9:30ರವರೆಗೆ ಭಗವತಂ ತರಗತಿ, ಸಂಜೆ 6ರಿಂದ ರಾತ್ರಿ 8:30ರವರೆಗೆ ಕಥಾ ಕೀರ್ತನ ನಡೆಸಿಕೊಡುವರು. ನಂತರ ಆರತಿ, ಮಹಾಪ್ರಸಾದ ವಿತರಿಸಲಾಗುವುದು ಎಂದು ತಿಳಿಸಿದರು. ಅಮೋಘ ಲೀಲಾ ಅವರು ದೇಶದ ಉತ್ತಮ ವಾಗ್ಮಿಗಳಾಗಿದ್ದು, ಇಸ್ಕಾನ್ ದೇವಾಲಯದ ಅಧ್ಯಾತ್ಮ ಪ್ರಚಾರಕರು ಕೂಡ ಆಗಿದ್ದಾರೆ. ಶ್ರೀಕೃಷ್ಣನ ಬಗ್ಗೆ ಜಗತ್ತಿನ ಹಲವು ದೇಶದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ. ಈಗ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಗನ್ನಾಥ ಮಂದಿರದ ಟ್ರಸ್ಟಿಗಳಾದ ರಾಜ್ಕುಮಾರ್ ಹಳ್ಳಿ, ಡಾ ನಿಲೇಶ್ ದೇಶಮುಖ್, ಡಾ ಯಲ್ಲಾಲಿಂಗ್, ಅಭಿಷೇಕ್ ಆನಂದೆ, ಸಿದ್ದರಾಮೇಶ್ವರ ಸೇರಿದಂತೆ ಇನ್ನಿತರರು ಇದ್ದರು. ಕೃಷ್ಣ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ತಮಗೆಲ್ಲರಿಗೂ ಗೊತ್ತಿರುವಂತೆ ಬೀದರ್ ನಗರದಲ್ಲಿ ಜಗನ್ನಾಥ ಮಂದಿರ ಕಳೆದ 2 ವರ್ಷಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಿದೆ. ಭಕ್ತಿ ಶ್ರದ್ಧೆಯಿಂದ ಭಜನೆ ಸತ್ಸಂಗಗಳಿಂದ ಕೂಡಿರುವಂತಹ ಕಾರ್ಯಕ್ರಮಗಳು ಪ್ರತಿ ರವಿವಾರವೂ ನಡೆಯುತ್ತಾ ಇರ್ತದೆ. ದಿನವಿಡೀ ಪೂಜೆ ಪಾಠಗಳಲ್ಲಿ ಮತ್ತು ಅಲ್ಲಿನ ಪ್ರಸಾದ ವ್ಯವಸ್ಥೆಯಲ್ಲೂ ಇರ್ತದೆ. ಆದರೆ ರವಿವಾರ ದಿವಸ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ. ಇದು ಎಲ್ಲ ಜನರಿಗೆ ಪ್ರಚಲಿತವಾದಂಥ ವಿಷಯ ಆಗಿದೆ. ಇಂತಹ ಒಂದು ಮಂದಿರಕ್ಕೆ ಇಸ್ಕಾನ್ದಿಂದ ಭಾಳಷ್ಟು ನಮಗೆ ಸಹಾಯ ಬರ್ತಾ ಇದೆ. ಅವರೆಲ್ಲರೂ ಇಲ್ಲಿಗೆ ಬಂದು ತಮ್ಮ ಪ್ರವಚನವನ್ನು ನೀಡಲಿದ್ದಾರೆ. ಈ ಮೊದಲು ಹೈದರಾಬಾದ್ ಮತ್ತು ಮಹಾರಾಷ್ಟ್ರದ ಪುಣೆಯಿಂದ ಎಲ್ಲ ಇಸ್ಕಾನ್ ಜನರು ಬಂದು, ಸಾಧು ಸಂತರು ಬಂದು ಪ್ರವಚನವನ್ನು ನೀಡಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದಾರೆ. ಈ ಸಲ ಅಮೋಘ ಲೀಲಾ ಪ್ರಭುಗಳು ಇವರು ಬೀದರಿಗೆ ಆಗಮಿಸಲಿದ್ದಾರೆ. ಇವರೊಬ್ಬ ಯೂಟ್ಯೂಬರ್ ಆಗಿದ್ದು ಭಾಳ ಒಳ್ಳೆಯ ವಿಚಾರಗಳನ್ನು ದೇಶದಾದ್ಯಂತ ಅಲ್ಲದೆ ವಿದೇಶಗಳಲ್ಲಿ ಸಹಿತ ನಮ್ಮ ಶ್ರೀಕೃಷ್ಣನ ಪ್ರಚಾರವನ್ನು ಮಾಡ್ತಾ ಬರ್ತಿದ್ದಾರೆ. ಇಂಥವರು ಈ ನಮ್ಮ ಬೀದರಿಗೆ ಬರ್ತಾ ಇರುವುದೇ ಒಂದು ಪುಣ್ಯದ ಕೆಲಸವಾಗಿದೆ. ಅವರೆಲ್ಲರೂ ಬರುವಾಗ ಒಂದು ರೂಟ್ ಹಾಕ್ಕೊಂಡಿದ್ದೀವಿ. ಅವ್ರನ್ನ ಮೆರವಣಿಗೆ ಮೂಲಕ ನಾವು ಕರೆತರ್ತಾ ಇದ್ದೇವೆ. ಅವರು 10 ಗಂಟೆಯಿಂದ 18 ಮತ್ತು 19 ಮೇ 2 ದಿವಸಗಳ ಕಾರ್ಯಕ್ರಮ ಇರ್ತದೆ. 18ಕ್ಕೆ 12 ಗಂಟೆಗೆ ಅವರು ಶಾಪುರ್ ಗೇಟಿಗೆ ಆಗಮಿಸ್ತಾರೆ. ಹೈದರಾಬಾದ್ನಿಂದ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಬರ್ತಾರೆ. ಅಲ್ಲಿಂದ ನಾವು ಬೈಕ್ ರ್ಯಾಲಿ ಮುಖಾಂತರ ಅವ್ರನ್ನ ಬಸವೇಶ್ವರ ವೃತ್ತ, ಶಾಪುರ್ ಗೇಟ್ನಿಂದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಜನವಾಡ ರೋಡ್ನ ಹನುಮಾನ್ ಟೆಂಪಲ್ ಮುಖಾಂತರವಾಗಿ ನವದಗಿರಿ, ಚಿಕ್ಕಪೇಟ್, ಜಗನ್ನಾಥ ಟೆಂಪಲ್ಗೆ ಸೇರ್ತೀವಿ. ಅದು ಮಾಮನಕೆರೆ ವಿಭಾಗದಲ್ಲಿ ಬರ್ತದೆ. ಇಂಥ ಒಂದು ಬೈಕ್ ರ್ಯಾಲಿಗೆ ಹೆಚ್ಚಿನ ಜನರು ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಮೆರವಣಿಗೆ ಮುಖಾಂತರ ಅಲ್ಲಿಗೆ ತರ್ತೀವಿ. ಅವತ್ತಿನ 6:30 ಗಂಟೆಗೆ ಸಾಯಂಕಾಲ 6:30 ಗಂಟೆಗೆ ಕಥಾ ಕೀರ್ತನೆ ಇರ್ತದೆ ಮತ್ತು ಆರತಿ ಪ್ರತಿದಿನ ಆಗುವಂತೆ ಆರತಿಯೂ ಆಗ್ತದೆ. ಆಮೇಲೆ 8 ಗಂಟೆಗೆ ಮಹಾಪ್ರಸಾದ. 19ನೇ ತಾರೀಕು 8 ಗಂಟೆಗೆ ಆರತಿ ಆದ ಕೂಡಲೇ ಪ್ರಸಾದ ಇರ್ತದೆ. ಎಲ್ಲ ಭಾವಿಕ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. 19 ಮೇ ಸರ್ ಕಥಾ ಕೀರ್ತನ ಸಾಯಂಕಾಲ 6ರಿಂದ ಕಥಾ ಕೀರ್ತನ. ಆಮೇಲೆ 19ನೇ ತಾರೀಕು ಬೆಳಿಗ್ಗೆ ಮಂಗಳ ಆರತಿ ಇರ್ತದೆ.
5 ಗಂಟೆಗೆ. 5:30ರಿಂದ 7:30ರವರೆಗೆ ಜಪ ಯಜ್ಞ ನಡೀತದೆ. ಜಪ ಸೆಷನ್ 5:30ರಿಂದ 7:30ರವರೆಗೆ ಎಲ್ಲ ಶ್ರದ್ಧಾಳುಗಳು ಅಲ್ಲಿ ಭಾಗವಹಿಸಿ ಜಪವನ್ನು ಮಾಡ್ತಾರೆ. ಆಮೇಲೆ 7:30ರಿಂದ ಆರತಿ ಇರ್ತದೆ, ದರ್ಶನ. 8:30ರಿಂದ 9:30ವರೆಗೆ ಭಗವದ್ಗೀತಾ ಕ್ಲಾಸ್ ಇರ್ತದೆ. ಭಾಗವತ ಕ್ಲಾಸ್ ಮಾಡ್ತಾರೆ. ಮತ್ತು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಯವರೆಗೆ ಕಥಾ ಕೀರ್ತನ, ಆರತಿ. ತದನಂತರ ಮಹಾಪ್ರಸಾದವು ಆ ದಿವಸ ಇರ್ತದೆ. ವಿತರಣೆ. ಹೀಗಾಗಿ ಇಂಥ ಒಳ್ಳೆಯ ಜ್ಞಾನಿಗಳು ನಮ್ಮನ್ನು ಬಂದು ಉದ್ದೇಶಿಸಿ ಹಲವಾರು ವಿಷಯಗಳನ್ನು, ಹೊಸ ಹೊಸ ವಿಚಾರಗಳನ್ನು ಹೇಳಲಿದ್ದಾರೆ. ಮತ್ತು ಅವರ ಭಾಷಣ ವಿಶೇಷತೆ ಅಂದರೆ ನಗನಗತಾನೇ ಒಳ್ಳೊಳ್ಳೆ ವಿಷಯಗಳನ್ನು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಯಾರಿಗೂ ಬೇಸರ ಆಗಲಾರ್ದಂಥ ಒಂದು ಉತ್ತಮವಾದಂಥ ವಾಗ್ಮಿಗಳಾಗಿದ್ದಾರೆ. ಕಾರಣ ಬೀದರ್ ಜನತೆ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮತ್ತು ಈ ಶ್ರದ್ಧೆ ಭಕ್ತಿಯಿಂದ ಮಾಡುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಯಶಸ್ಸು ಕೊಡಬೇಕಂತ ತಿಳ್ಕೊಂಡು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಾನು ರಾಮಕೃಷ್ಣ ಸಾಳೆ, ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರದ ಅಧಿಕಾರಿಯಾಗಿದ್ದೇನೆ. ಧನ್ಯವಾದ. ವಾಕ್ಪಟುವಾಗಿದ್ದಾರೆ. ಈ ವಿಷಯದಲ್ಲಿ ಎಕ್ಸ್ಪರ್ಟ್, ಇಸ್ಕಾನ್ ಬಗ್ಗೆ ಹೆಚ್ಚಿನ ಶ್ರದ್ಧೆ ಭಕ್ತಿ ಇಟ್ಟುಕೊಂಡು ಇಡೀ ದೇಶವೆಲ್ಲ ಸಂಚರಿಸಿ ವಿದೇಶಗಳಲ್ಲಿ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅಂಥ ಒಬ್ಬರು ನಮ್ಮ ಹತ್ರ ಬೀದರಿಗೆ ಬರ್ತಾ ಇರೋದು ತುಂಬ ಸಂತೋಷದ ವಿಷಯ. ಅವರ ಆಶೀರ್ವಾದ, ಅವರ ಬರುವಿಕೆಯೇ ನಮಗೊಂದು ದೊಡ್ಡ ಸಂಭ್ರಮ. ಅದಕ್ಕಾಗಿ ಅವರ ಶುಭಾಶಯಗಳು ಮತ್ತು ಶುಭಾಶೀರ್ವಾದಗಳು ನಮ್ಮ ಮೇಲೆ ಇರಲಿ ಅನ್ನುವಂಥ ಭಾವನೆಯಿಂದ ಅವ್ರನ್ನ ನಾವು ಕರೆಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಅಮೋಘ್ಲಿ ಪ್ರಭುಜಿ ಇದ್ರ ಬಗ್ಗೆ ಹೇಳಬೇಕಾದ್ರೆ ಈಸ್ ದ ಇಸ್ಕಾನ್ ಹರೇ ಕೃಷ್ಣ ಜಯ ಜಗನ್ನಾಥ್ ಈಗಾಗಲೇ ಹೇಳಿದಂತೆ ಅಮೋಘ್ಲಿ ಪ್ರಭುಜಿಯವರು 18 ಮತ್ತು 19ನೇ ತಾರೀಕಿಗೆ ಇವ್ರ ಬಗ್ಗೆ ಹೇಳಬೇಕಾದ್ರೆ ಈಸ್ ದ ಇಂಟರ್ನ್ಯಾಷನಲ್ ಯೂತ್ ಐಕಾನ್, ಇಸ್ಕಾನ್ನ ಪ್ರಖ್ಯಾತ ವ್ಯಕ್ತಿಗಳು ಇವರು. ಕೊಡ್ತೀವಲ್ಲ ನಿಮಗೆ. ಈಸ್ ಎ ವೆರಿ ಯೂತ್ ಐಕಾನ್ ಅನ್ಬೋದು. ಮತ್ತು ನೆಟ್ನಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಈಸ್ ಎ ಯೂಟ್ಯೂಬರ್, ಫೇಸ್ಬುಕ್ನಲ್ಲಿ ಭಾಳಷ್ಟು ಫಾಲೋಸ್, ಲಕ್ಷಾಂಗಟ್ಟಲೆ ಕೋಟ್ಯಾಂಗಟ್ಟಲೆ ಫಾಲೋಸ್, ದೇಶ ಮತ್ತು ವಿದೇಶ ಬಿಟ್ಟು ಇವ್ರು ಫಾಲೋಸ್ ಇದೆ. ತಾವೆಲ್ಲ ಇಸ್ಕಾನ್ಗೆ ಸಂಬಂಧಪಟ್ಟಂಥ ಭಾಳಷ್ಟು ಬ್ರಹ್ಮಚಾರಿಗಳ ವಿಡಿಯೋಗಳು ತಾವು ಫೇಸ್ಬುಕ್ ಅಥವಾ ಯೂಟ್ಯೂಬ್ನಲ್ಲಿ ನೋಡ್ತಿರ್ಬೋದು. ಅದರಲ್ಲಿ ಅಗ್ರ ಶ್ರೇಣಿಯಲ್ಲಿರ್ತಕ್ಕಂಥ ಪ್ರಭುಜಿಯವರು. ಇವರು 2 ದಿನ ಕಾರ್ಯಕ್ರಮ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅವರು ಹೇಳಿದಂತೆ ದಿನಾಂಕ 18ನೇ ತಾರೀಕಿಗೆ 12 ಗಂಟೆಗೆ ಶಾಪುರ್ ಗೇಟ್ನಿಂದ ಬೈಕ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಈ ಬೈಕ್ ರ್ಯಾಲಿಯಲ್ಲಿ ಸಹಸ್ರಾರು ಯುವಕರು ಮತ್ತು ಯುವತಿಯರು ಕೂಡ ಸೇರ್ತಾ ಇದ್ದಾರೆ. ಶಾಪುರ್ ಗೇಟ್ನಿಂದ ಸರ್ಕಲ್ ಮಾರ್ಗದಿಂದ, ಅಂಬೇಡ್ಕರ್ ಸರ್ಕಲ್ ಮಾರ್ಗದಿಂದ, ಚಿಕ್ಕಪೇಟ್ ಮಾರ್ಗದಿಂದ ನಮ್ಮ ಮೂಲಕ ಜಗನ್ನಾಥ್ ಟೆಂಪಲ್ಗೆ ಸೇರ್ತೀವಿ. ಅದಾದ ನಂತರ ಸಾಯಂಕಾಲ 6:30ಗೆ ಸಾರ್ವಜನಿಕವಾಗಿ ಕಥಾ ಕಾರ್ಯಕ್ರಮ, ಭಾಗವತ ಕ್ಲಾಸ್ ಆಗ್ತದೆ ಸಾರ್ವಜನಿಕ. ಆ ಸಾಯಂಕಾಲ 6:30ಗೆ ಬೀದರ್ ನಗರದ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿ ಕೊಳ್ಳೆ ಜನರು ಕೂಡ ಬರ್ತಾ ಇದ್ದಾರೆ. ಪಕ್ಕದ ಜೈರಾಬಾದ್, ಗುಲ್ಬರ್ಲಿಂದ ಇಸ್ಕಾನ್ ಭಕ್ತರು ಕೂಡ ಬರ್ತಾ ಇದ್ದಾರೆ. ಇವರು ಯಾಕಂದ್ರೆ ಇವರು ಬೀದರ್ ಬಂದಿದ್ದೇ ಬರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಮತ್ತು ನಮ್ಮನ್ನೆಲ್ಲರ ಸೌಭಾಗ್ಯ. ಬಹಳ ಇವರಿಗೆ ರಿಕ್ವೆಸ್ಟ್ ಮಾಡಿದ ನಂತರ ಇವರು ಸಮಯ ಕೊಟ್ಟಿದ್ದಾರೆ. ಹಾಗಾಗಿ ಇವರ ಕಥಾ ಕೇಳಕ್ಕೆ ಜೈರಾಬಾದ್, ಒಂದು ಸಂಗಾರೆಡ್ಡಿ ಮತ್ತು ಲಾತೂರ್ ಮತ್ತು ಗುಲ್ಬರ್ಗ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ. ಅದ ಕಾರಣ ಬೀದರ್ನ ಎಲ್ಲ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದಂದ್ರೆ ಆ ಸಮಯಕ್ಕೆ ತಾವು ಬಂದು ಕಥಾ ಕೀರ್ತನ ಮುಖಾಂತರ ತಾವು ಪುನೀತರಾಗಬೇಕನ್ನಂಥ ಒಂದು ವಿನಂತಿ. ಅದೇ ರೀತಿ ಸಾಯಂಕಾಲ ಮಂಗಲಾರತಿ ಆಗುತ್ತೆ, ಮಹಾಪ್ರಸಾದ ವಿತರಣೆ ಕೂಡ ಆಗುತ್ತೆ. ಅದಾದ ನಂತರ 19ನೇ ತಾರೀಕು ಬೆಳಗ್ಗೆ ಮಂಗಲಾರತಿ ನಮ್ಮ ಇಸ್ಕಾನ್ ಜಗನ್ನಾಥ ಟೆಂಪಲಲ್ಲಿ ಒಂದು ಪ್ರಥಾ ಇದೆ. ಅದ್ರ ಪ್ರಕಾರ ಮಂಗಲಾರತಿ ಆಗುತ್ತೆ, ಹರಿನಾಮ ಸಂಕೀರ್ತನ ಆಗುತ್ತೆ, ನೃತ್ಯ ಆಗುತ್ತೆ. ಅದಾದ ನಂತರ 5:30ರಿಂದ 7:30 ಸಾಮೂಹಿಕ ಜಪ
ಆದರೆ ಸಾಮೂಹಿಕದಿಂದ ನಾವು 108 ಮಾಲೆ ಮಣಿ ಇರ್ತಕ್ಕಂಥ ಮಾಲೆ ಇದೆ, ಅದನ್ನು 16 ಸಾರಿ ಜಪಿಸ್ತಕ್ಕಂಥ ಜಪ, ಅದು ಸಾಮೂಹಿಕ ಜಪ. ಅದರಲ್ಲೂ ಕೂಡ ಸಹಸ್ರ ಜನರು ಪಾಲ್ಗೊಳ್ಬೋದು. ಅದೇ ರೀತಿ ಭಗವತ್ ಕ್ಲಾಸ್ ಆಗುತ್ತೆ. ಒಂದು ಸಾಯಂಕಾಲ ಕೂಡ ಸಾಮೂಹಿಕ ಭಗವತ್ ಕ್ಲಾಸ್, 2 ದಿವಸದ ಭಗವತ್ ಕ್ಲಾಸ್ ಹಮ್ಮಿಕೊಳ್ಳಲಾಗಿದೆ ನಮ್ಮ ಜಗನ್ನಾಥ ಟ್ರಸ್ಟ್ ವತಿಯಿಂದ. ಆದ ಕಾರಣ ನಾವು ಬೀದರ್ನ ಸಹಸ್ರ ಜನರಲ್ಲಿ ವಿನಂತಿಸ್ತೇವೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಗುರುಗಳ ಆಶೀರ್ವಾದ ಪಡೆದು ಭಗವತ್ ಜ್ಞಾನವನ್ನು ಪಡೆದು ಪೀಡಿತರಾಗಬೇಕಂತ ನಾನು ಕರೀತೇನೆ. ಇಸ್ಕೊಂಡು ಇಲ್ಲ, ಬಟ್ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡೋದು ಸೇಮ್ ಹಾಗೆ. ಮುಂದೆ 4:05 ಮಂಗಳಾರತಿ ಆಗುತ್ತೆ. ನಂತರ ಏನು ಜಪ ಸೆಷನ್ ಅಂತ ಇರುತ್ತೆ, ಕಾಂಗ್ರಿಗೇಷನಲ್ ಚಾಂಟಿಂಗ್, ಅಂದರೆ ಎಲ್ಲ ಕಾಂಗ್ರಿಗೇಷನ್ಗಳು ಒಂದು ಕಡೆ ಬಂದು ಜಪ ಮಾಡೋದು. ಆಮೇಲೆ ದರ್ಶನ ಆರತಿ, ಭಗವಂತನ ಸುಂದರವಾದ ಅವರಿಗೆಲ್ಲ ತಯಾರು ಮಾಡಿಸ್ಕೊಂಡೆ ದರ್ಶನಾರ್ತಿ ಅಂತ ಮಾಡ್ತಾರೆ. ಅದು ಭಾಗವತ್ ಕ್ಲಾಸ್, ಇದು ಸಿಸ್ಟಮ್ ಏನು ಇಸ್ಕೊಂಡು ಅದೇ ಪ್ರಕಾರ ನಾವು ಮಾಡ್ತೀವಿ. ಬಟ್ ದಿಸ್ ಇಸ್ ನಾಟ್ ಎನ್ ಆಫಿಷಿಯಲಿ ಇಸ್ಕೊಂಡು ಟೆಂಪಲ್. गीता भागवती नहीं, वो सनातन धर्म के ऊपर भी बहुत बड़ा पकड़ है। और जो भी समस्याएं हैं देश के हो, सनातन धर्म से संबंधित हो, उन सभी विषयों पर वो बोलते हैं। और हाल ही में आपने कई टीवी चैनलों पे भी आपने उनको देखा होगा कि जो भी सनातन धर्म या हिंदू धर्म से संबंधित जो भी कार्यक्रम होते हैं उसमें भाग लेकर वे हम सबको मार्गदर्शन करते हैं। हाल ही के युद्ध की परिस्थिति में भी उन्होंने बहुत अच्छा एक वीडियो रिलीज किया है, तो आप यूट्यूब पर देख सकते हैं। तो किस प्रकार शास्त्रोक्त रूप से क्यों हमें हमारे जो शत्रु है कैसे उसको दंड देना चाहिए, शास्त्रों में कैसा उसका वर्णन है, बहुत सुंदर ढंग से यूट्यूब पर उनका एक वीडियो है, आप देख सकते हो। तो इसलिए ये हमारे खास करके हमारे बहुत सौभाग्य की बात है कि इतने व्यस्त रहते हुए भी वो इधर आने के लिए तैयार हुए हैं। तो इसलिए हम 2-3 महीने से उनको फॉलो कर रहे थे। तो अंत में हमको ये आने वाले 18 तारीख और 19 तारीख का उनका समय मिला है, रविवार का दिन और सोमवार का दिन है। तो इनके अगर कोई फॉलोअर खास करके कोई है तो वो युद्ध है, वो स्पेशली युद्ध के बहुत बड़े प्रचार युद्ध टीचर है युद्ध के लिए। तो वे आने वाले 18 तारीख को बीदर आ रहे हैं, करीब 10 बजे हैदराबाद पहुंचेंगे। वहाँ हमारे भक्त लोग जाकर उनको रिसीव करेंगे। तो 12 बजे बीदर आएंगे, शाहपुर गेट पर उनका स्वागत किया जाएगा। वहाँ से बाइक रैली में अपेक्षा है हज़ारों की संख्या में लोग वहाँ पर आएंगे। हज़ारों की संख्या में बाइक रैली करते हुए उनको बसवेश्वर सर्कल होते हुए अम्बेडकर सर्कल और जनवाड़ा हनुमान मंदिर और नवदगिरी और बाद में चिकपेट स्थित जगन्नाथ मंदिर को हम पहुँचेंगे। जैसे ही वहाँ पर जगन्नाथ मंदिर में भी उनका भव्य स्वागत किया जाएगा। सभी हमारे संस्था के सभी भक्त वहाँ पर उपस्थित होंगे और कीर्तन के साथ हरे कृष्ण के कीर्तन के साथ उनका स्वागत किया जाएगा। उसके बाद शाम में ओपन कार्यक्रम रखा हुआ है मंदिर के अंदर, जहाँ पर करीब करीब हम 4 से 5 हज़ार लोग आराम से बैठ सकते हैं और हमको भी इतनी संख्या अपेक्षित भी है। तो शाम को 6-6:30 बजे उनका कार्यक्रम होगा, तो चलेगा रात के 9-2-3 घंटे तक चलेगा। तो उस दौरान उनका बड़ा ही सुनने लायक एक प्रचार कहिए या प्रीच हम सबको करेंगे वो। हाँ, लेकिन ये इनकी खासियत ये है कि ये कोई कॉमन प्रवचन की तरह नहीं बोलते हैं। जैसे हमारे वरिष्ठ रामकृष्ण साई जी ने बताया, वेरी ह्यूमरस ढंग से हास्य करते हुए सबको इन्वॉल्व करते हुए ये एक प्रकार से ये कथा करते हैं। और उस दिन ये कार्यक्रम बाद में आरती और महाप्रसाद होगा
और दूसरे दिन प्रातःकाल 5 बजे मंगल आरती होगी। उसके बाद सभी उनके साथ, उनके ही नेतृत्व में मंगल आरती होगी और उनके साथ बैठकर सभी जप करेंगे। फिर उसके बाद उनके मुखारविंद से ही हम श्रीमद् भागवतम का क्लास सुनेंगे। और उसके पश्चात ठीक 10 साढ़े 10 बजे बीदर के जो ऐतिहासिक मंदिर है वहाँ पर उनका विजिट रहेगा, जैसे नरसिंह मंदिर, उसके बाद अनंत शयन मंदिर, उसके बाद श्री क्षेत्र पापनाश मंदिर, क्योंकि ये ऐतिहासिक मंदिर है बीदर के। तो इन मंदिरों को उनको विजिट रहेगा, दर्शन रहेगा, दर्शन करेंगे वो। और वहाँ पर भी मंदिर के जो भी संस्थापक लोग हैं वो उनका स्वागत करेंगे। उसके पश्चात वो बाद में मंदिर, जगन्नाथ मंदिर लौटेंगे और उसी दिन मंदिर के प्रांगण में ही या मंदिर के अंदर ही शाम को ठीक 6 बजे फिर से उनके मुखारविंद से हमको फिर से कथा सुनने का सौभाग्य प्राप्त है। तो मैं आपके माध्यम से मैं बीदर के सभी श्रद्धालुओं को उनसे निवेदन करता हूँ कि आप इस अवसर का सदुपयोग कर लें। और ये हमारे लिए सौभाग्य की बात है कि वो दिल्ली से यहाँ पर आ रहे हैं। वैसे वो दिल्ली के इस्कॉन द्वारका के वाइस प्रेसिडेंट हैं। और ख़ास करके आपके माध्यम से मैं युवाओं को आह्वानित करना चाहता हूँ, क्योंकि एक युवाओं के आइकॉन है, यूथ आइकॉन है, आदर्श है युवाओं के लिए। तो सभी युवाएं, जितने भी कॉलेजेस हैं बीदर में, या मेडिकल कॉलेज हो, इंजीनियरिंग कॉलेज हो, फार्मेसी कॉलेज हो, डेंटल कॉलेज हो, इन सभी वहाँ जितने भी युवा लोग हैं या स्टूडेंट्स हैं, मैं उनसे निवेदन करता हूँ कि वो इस कार्यक्रम में भाग लें और इनके साथ, इनके मुखारविंद से जो भी सुनेंगे आप, वो अवश्य ही हमारे जीवन में उसका बहुत सुंदर परिणाम मिलेगा या बदलाव आएगा। तो इस अवसर का आप सभी लोग लाभ लीजिए। सभी लोग 18 और 19 तारीख को जगन्नाथ टेम्पल जो चिकपेट मामनकेरी स्थित है वहाँ पर उपस्थित हो जाइए। धन्यवाद। मैं डॉक्टर नीलेश देशमुख, बीदर जगन्नाथ मंदिर का एक सदस्य हूँ।